ಇದು ರವೆ ದೋಸೆ. ಇದು ತುಂಬ ಗರಿ ಗರಿಯಾಗಿ ಚೆನ್ನಾಗಿ ಬರ್ತವೆ ರವೆಯಿಂದ ಮಾಡಿದ್ರೆ. ಇದನ್ನು ಬೆಳಗ್ಗೆನೇ ಇಟ್ಟು ರೆಡಿ ಮಾಡಿಕೊಂಡು ದಿಢೀರಂತ ಮಾಡ್ಕೋಬೋದು. 1 ಕಪ್ಪು ಚಿರೋಟಿ ರವೆ, ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟು, 1-2 ಸ್ಪೂನು ಗೋಧಿ ಹಿಟ್ಟು. ಗೋಧಿ ಹಿಟ್ಟು ಇಲ್ಲಾಂದರೆ 1-2 ಸ್ಪೂನು ಮೈದಾ ಹಿಟ್ಟಾದರೂ ಹಾಕ್ಕೋಬೋದು. ಇದು 1 ಕಪ್ ರವೆಗೆ 4 ಕಪ್ ನೀರು ಹಾಕ್ಕೋಬೇಕಾಗುತ್ತೆ. ಇಲ್ಲಿ ಫಸ್ಟು 2 ಕಪ್ಪಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ನೆನೆಯಕ್ಕೆ ಬಿಡ್ತೀನಿ. ಇದನ್ನು ಚೆನ್ನಾಗಿ ತಿರುಗಿಸ್ಕೊಂಡು ನೋಡಿ ಈ ಥರ ಕಲಸಿ ಮುಚ್ಚಿಡಬೇಕು. ಒಂದು 10 ನಿಮಿಷ ರವೆ ಚೆನ್ನಾಗಿ ನೆನೀಲಿ. ನೋಡಿ 10 ನಿಮಿಷ ಆಗಿದೆ. ಸ್ವಲ್ಪ ಗಟ್ಟಿನೂ ಆಗಿದೆ ಇವಾಗ ಹಿಟ್ಟು. ಸ್ವಲ್ಪ ಸಕ್ಕರೆ, ರುಚಿಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಸಣ್ಣದಾಗಿ ಕಟ್ ಮಾಡಿರೋದು ಕೊತ್ತಂಬರಿ ಸೊಪ್ಪು, ಕರಿಬೇವು, 1-2 ಹಸಿಮೆಣ್ಸಿನ್ಕಾಯಿ. ಇಲ್ಲಿ 2 ಈರುಳ್ಳಿಯಲ್ಲಿ 1 ತುರಿದು ಹಾಕಿದ್ದೀನಿ, 1 ಕಟ್ ಮಾಡಿ ಹಾಕಿದ್ದೀನಿ. ಸ್ವಲ್ಪ ಕ್ಯಾರೆಟ್ ತುರಿ. ಮೊದಲು 2 ಕಪ್ ನೀರು ಹಾಕಿದ್ದೆ, ಇವಾಗ ಇನ್ನು 2 ಕಪ್ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ ಇಷ್ಟು ತೆಳ್ಳಗಿರಬೇಕು. ಸ್ವಲ್ಪ ಹಸಿ ಶುಂಠಿ ತುರಿದು ಬೇಕಾದರೆ ಹಾಕ್ಕೋಬೋದು. ಸ್ವಲ್ಪ ಜೀರಿಗೆ. ಇದು ಕಲೋಂಜಿ ಅಂತ ಹೇಳ್ತಾರೆ. ಇದು ಈರುಳ್ಳಿ ಬೀಜ. ಇದನ್ನು 1 ಅರ್ಧ ಸ್ಪೂನಷ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ಇದಕ್ಕೇ 1-2 ಸ್ಪೂನಷ್ಟು ತುಪ್ಪ ಬೇಕಾದರೂ ಸೇರಿಸಿ ಚೆನ್ನಾಗಿ ತಿರುಗಿಸ್ಕೋಬೋದು. ಇವಾಗ ಚಟ್ನಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಸಿದು ಕಾಯಿ ತುರಿ ತೊಗೊಂಡು ಸ್ವಲ್ಪ ಹುರ್ಗಡ್ಲೆ, 1-2 ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಕರಿಬೇವು, ಕೊತ್ತಂಬರಿ ಸೊಪ್ಪು, ರುಚಿಗೆ ಎಷ್ಟು ಬೇಕೋ ನೋಡಿಕೊಂಡು ಉಪ್ಪು. ಇಲ್ಲಿ 1 ಅರ್ಧ ನಿಂಬೆಹಣ್ಣು ಹಾಕ್ತಾ ಇದ್ದೀನಿ. ಹುಣಸೆಹಣ್ಣು ಬೇಕಾದರೂ ಹಾಕ್ಕೋಬೋದು. ಇವಾಗ ಚಟ್ನಿ ರೆಡಿಯಾಗಿದೆ. ಇದಕ್ಕೆ ಸ್ವಲ್ಪ ಒಗ್ಗರಣೆ ಸೇರಿಸ್ಕೊಳ್ತಾ ಇದ್ದೀನಿ. ಹೆಂಚು ಚೆನ್ನಾಗಿ ಕಾದಿರಬೇಕು. ಕಾಯಕ್ಕಿಟ್ಟಿದ್ದೀನಿ. ನೋಡಿ ಇವಾಗ ದೋಸೆ ಹಾಕ್ಕೊಳ್ತಾ ಇದ್ದೀನಿ. ಈ ದೋಸೆ ಬೇಯೋದು ಸ್ವಲ್ಪ ಲೇಟ್ ಆಗ್ತದೆ. ಮಾಮೂಲಿ ದೋಸೆ ಥರ ಬೇಗ ಬೇಯಲ್ಲ. ಇದು ತೆಗಿಯೋಕ್ಕೆ ಹೋಗಬಾರ್ದು. ಇಲ್ಲಿ ತುಪ್ಪನೂ ಆದರೂ ಹಾಕ್ಕೋಬೋದು, ಇಲ್ಲ ಎಣ್ಣೆ ಆದರೂ ಹಾಕ್ಕೋಬೋದು, ಇಲ್ಲ ಬೆಣ್ಣೆ ಇದ್ರೂ ಹಾಕ್ಕೋಬೋದು. ಬೆಣ್ಣೆ ಹಾಕಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರ್ತದೆ. ಈ ಸುತ್ತು ಸೈಡಲ್ಲೆಲ್ಲ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬೇಯಿಸ್ಕೋಬೇಕು. ನೋಡಿ ಇದು ಈ ಥರ ಸಿಲಿಕಾನ್ ಇದು ಸ್ಪೆಟುಲ. ಇದನ್ನು ತೊಗೊಂಡು ಫಸ್ಟ್ ಸೈಡಲ್ಲಿ ಇದು ಬೆಂಡಾಗೋದ್ರಿಂದ ಸ್ವಲ್ಪ ಬಿಡಿಸ್ಕೊಬೇಕಿದು ಸುತ್ತು. ನೋಡಿ ಈ ಥರ ಸೈಡಲ್ಲಿ. ಆಮೇಲೆ ಸ್ಟೀಲ್ ತೊಗೊಂಡು ತಿರುಗಿಸ್ಕೋಬೋದು. ನೋಡಿ ಇವಾಗ ಸುತ್ತು ಸ್ವಲ್ಪ ಬಿಡಿಸಿದಾದ್ಮೇಲೆ ಇವಾಗ ಸ್ಟೀಲ್ದ್ರಲ್ಲಿ ತಿರುಗಿಸ್ಕೊಳ್ತೀನಿ. ತುಂಬ ತೆಳ್ಳಗಿರೋದ್ರಿಂದ ಈ ದೋಸೆಗಳು ಬೇಗ ಕಟ್ಟಾಗಿ ಹೋಗ್ತದೆ. ಸ್ವಲ್ಪ ನಿಧಾನವಾಗಿ ತೆಗಿಬೇಕು. ಗಡಿಬಿಡಿ ಮಾಡಿಕೊಂಡ್ರೆ ಎಲ್ಲ ದೋಸೆ ಕಿತ್ತೋಗ್ತವೆ. ನೋಡಿ ಇವಾಗ ಟರ್ನ್ ಮಾಡಿದ್ದೀನಿ. ಈರುಳ್ಳಿ ತುರಿದಾಕೋದ್ರಿಂದನೂ ದೋಸೆ ಹೆಂಚಿಗೆ ಅಂಟ್ಕೊಳ್ಳಲ್ಲ ನೀಟಾಗಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಲರ್ ಎಲ್ಲನೂ. ಇದಕ್ಕೆ ಕಾಯಿ ಚಟ್ನಿ ಇಡ್ತಾಯಿದ್ದೀನಿ ಈಗ. ಇವಾಗ ಇನ್ನೊಂದು ದೋಸೆ ಹಾಕ್ಕೊಳ್ಳೋಣ. ಈ ಥರ 1 ಕಪ್ಪು ಇಲ್ಲಾಂದರೆ ಯಾವುದಾದ್ರೂ ಚಿಕ್ಕದೊಂದು ಬಟ್ಲು ತೊಗೊಂಡು ಒಂದೇ ಸರಿ ಹಾಕ್ಕೋಬೇಕು. ನೋಡಿ ಇದು ಸುತ್ತು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಕಂಠ ಇರೋದನ್ನು ತೊಗೋಬಾರ್ದು ಹೆಂಚು. ಫ್ಲಾಟಾಗಿದ್ದರೆ ಈಸಿಯಾಗಿ ತೆಗಿಬೋದು. ನೋಡಿ ಸ್ಟವ್ ಏನಾದರೂ ಚಿಕ್ಕದಿದ್ದರೆ ಆ ಉರಿ ಸೈಡ್ಗೆಲ್ಲ ಹೋಗಿರಲ್ಲ. ಸ್ವಲ್ಪ ಹೆಂಚನ್ನು ಆ ಕಡೆ ಈ ಕಡೆ ಜರುಗಿಸ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ. ಹೆಂಚು ಚಿಕ್ಕದಿದ್ದರೆ ಸರಿ ಹೋಗುತ್ತೆ. ಹೆಂಚೇನಾದರೂ ಸ್ವಲ್ಪ ದೊಡ್ಡದಿದ್ದರೆ ಸ್ವಲ್ಪ ಆ ಕಡೆ ಈ ಕಡೆ ಜರುಗಿಸ್ಕೊಂಡು ಹೆಂಚನ್ನು ಬೇಯಿಸ್ಕೋಬೇಕು. ನೋಡಿ ಈ ಥರ ಇದರಲ್ಲೇ ತೆಗಿಬೋದು ಅವಾಗ. ನೋಡಿ ಇದು ಅಷ್ಟೇ ಎಷ್ಟು ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿದೆ.